ಯಾವಾಗೆಲ್ಲ ಕಾವೇರಿ ನೀರಿಗಾಗಿ ಹೋರಾಟದ ಬೆಂಕಿ ಭುಗಿಲೇಳುತ್ತೋ ಆಗೆಲ್ಲ ಕೆಂಡಾಮಂಡಲವಾಗೋದು ಬರೀ ನದಿಯಲ್ಲ. ಕರ್ನಾಟಕ ಮತ್ತು ತಮಿಳುನಾಡು ಇವೆರಡು ರಾಜ್ಯಗಳ ಸಿಎಂ ಕುರ್ಚಿಗಳು ಅಲ್ಲಾಡಿ ಹೋಗುತ್ತವೆ. ಇವತ್ತು ಮತ್ತೆ ಅದೇ ಕಾವೇರಿ ಕಂಟಕ ಶುರುವಾಗಿದೆ. ಇತ್ತ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸ್ವಂತ ನಾಡಿನ ಜನರ ಹಿತ ಕಾಯೋ ದೊಡ್ಡ ಸವಾಲಾದ್ರೆ, ಅತ್ತ ತಮಿಳುನಾಡಿನಲ್ಲಿ ನೂತನ ಮುಖ್ಯಮಂತ್ರಿ ವಿಜಯ್ಗೂ ತಮ್ಮ ರಾಜ್ಯದ ಹಕ್ಕಿನ ಹೆಸರಲ್ಲಿ ರಾಜಕೀಯ ಉಳಿವಿನ ಒತ್ತಡ. ಕಾವೇರಿ ವಿಚಾರದಲ್ಲಿ ಸಣ್ಣ ತಪ್ಪು ಲೆಕ್ಕಾಚಾರವಾದರೂ ಸಾಕು, ಇಬ್ಬರು ಸಿಎಂಗಳ ರಾಜಕೀಯ ಭವಿಷ್ಯವೇ ತಲೆಕೆಳಗಾಗೋದು ಖಚಿತ. ನೀರು ಬಿಟ್ರೆ ಕನ್ನಡಿಗರ ಜನಾಕ್ರೋಶಕ್ಕೆ ಬಲಿಯಾಗಬೇಕಾಗತ್ತೆ. ಬಿಡದಿದ್ರೆ ಅತ್ತ ತಮಿಳುನಾಡಿನಲ್ಲಿ ಹೋರಾಟದ ಬಿಸಿ ತಟ್ಟುತ್ತೆ. ಹೀಗೆ ಇಬ್ರು ನಾಯಕರ ಸಿಎಂ ಪಟ್ಟಕ್ಕೆ ಕಂಟಕ ಎದುರಾಗಿರೋ ಬೆನ್ನಲ್ಲೇ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು ಗಡಿ ದಾಟಿದೆ. ತಮಿಳುನಾಡಿಗೆ ನೀರು ಹರಿಸುವ ಕಾವೇರಿ ಪ್ರಾಧಿಕಾರದ ಆದೇಶ ಖಂಡಿಸಿ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಕರವೇ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಆಗಸ್ಟ್ 13ಕ್ಕೆ ಬೃಹತ್ ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದಾರೆ. ಆಟೋ, ಬಸ್, ವಾಣಿಜ್ಯ ಕ್ಷೇತ್ರಗಳೆಲ್ಲವೂ ಈ ಬಂದ್ಗೆ ಸಾಥ್ ಕೊಟ್ಟಿದ್ದು ರಾಜ್ಯ ಸಂಪೂರ್ಣ ಸ್ತಬ್ಧವಾಗಲಿದೆ. ನಮ್ಗೆ ಕುಡಿಯೋಕೆ ನೀರಿಲ್ಲದಿರುವಾಗ ಒಂದೇ ಒಂದು ಹನಿ ನೀರು ಹೊರಗೆ ಹೋಗೋಕೆ ಬಿಡಲ್ಲ ಅಂತ ಕನ್ನಡಿಗರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಂದ್ ಬರೀ ಪ್ರತಿಭಟನೆಯಲ್ಲ, ದೆಹಲಿಯ ಅಂಗಳಕ್ಕೂ ಮತ್ತು ಇಬ್ಬರು ಸಿಎಂಗಳಿಗೂ ಕಂಟಕದ ಎಚ್ಚರಿಕೆ.